ನಮ್ಮನೆ ಫೋಟೋಲಿರೋ ಮಾಕಳವ್ವನ್ ತರನೇ ಕಾಣ್ತಾ ಇದ್ಯಾ. ಎಲ್ಲ ಮಕ್ಕಳಿಗೂ ಅವ್ರವ್ರ ತಾಯಿಯಂದ್ರು ದೇವಿ ತರನೇ ಕಾಣಿಸೋದು. ಅಮ್ಮ, ನಾನು ನಿಂಗೇನೋ ಒಂದು ಹೇಳ್ತೀನಿ. ನಾನೇನೋ ನಿನ್ನ ಒಪ್ಕೊಂಡಿದ್ದೀನಿ, ಆದರೆ ಬೇರೆ ಯಾರು ನಿನ್ನ ಒಪ್ಕೊಂಡಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ಎಲ್ಲರೂ ಒಂದಲ್ಲ ಒಂದಿನ ನಿನ್ನ ಖಂಡಿತ ಒಪ್ಕೊಂಡೇ ಒಪ್ಕೋತಾರೆ. ಅವರೆಲ್ಲ ನಿನ್ನ ಬಗ್ಗೆ ಕೇಳಿದಾರಷ್ಟೇ. ಆದರೆ ನಿನ್ನ ಜೊತೆ ಇದ್ದು ಸ್ವತಃ ನಿನ್ನ ಪ್ರೀತಿನ ಅನುಭವಿಸಿರೋಳು ನಾನೊಬ್ಳೆ. ಅದಕ್ಕೆ ನಂಗೆ ನೀನೇನು ಅಂತ ಗೊತ್ತು. ನಾನಿನ್ನ ಒಪ್ಕೊಂಡಿದ್ದೀನಿ. ಇನ್ನು ಮುಂದೆ ಅವ್ರ ಜೊತೆನೂ ಎಲ್ಲ ಇರ್ತೀಯಲ್ಲ, ಅವ್ರಿಗೂ ನೀನೇನು ಅಂತ ಅರ್ಥ ಆಗತ್ತೆ. ಖಂಡಿತ ಒಂದಲ್ಲ ಒಂದಿನ ಒಪ್ಕೊಂಡೇ ಒಪ್ಕೋತಾರಮ್ಮ. ಅದು ಅಲ್ಲದೆ ಇನ್ನೊಂದು ಮಾತಮ್ಮ, ಅಣ್ಣ ನಿನ್ನ ಜೊತೆ ಸ್ವಲ್ಪ ಖಾರವಾಗಿ ಮಾತಾಡ್ತಾನೆ ಅಂತ ಬೇಜಾರು ಮಾಡ್ಕೋಬೇಡ. ನೀನು ನಮ್ಮ ಮನೇನ ಅದು ಯಾಕೆ ಬಿಟ್ಟು ಹೋದೆ ಅಂತ ನಂಗೆ ಗೊತ್ತಿಲ್ಲ, ನಾನು ಕೇಳೋದೂ ಇಲ್ಲ. ಆದರೆ ನೀ ಹೋದ್ಮೇಲೆ ನಮಗೆಲ್ಲ ತುಂಬಾ ತೊಂದರೆ ಆಯಿತು. ಆದರೆ ಅದು ಯಾವ ತೊಂದರೆನೂ ನಮಗೆ ಸೋಗದೆ ಇರೋ ಹಾಗೆ ಅಣ್ಣ ತುಂಬ ಜೋಪಾನವಾಗಿ ಬೆಳೆಸಿದ್ದಾನೆ. ನಾವೆಲ್ಲರೂ ಅಣ್ಣನ ನೆರಳಲ್ಲೇ ಬೆಳೆದಿದ್ದೀವಮ್ಮ. ಆದರೆ ಆ ಎಲ್ಲ ತೊಂದರೆನೂ ಅಣ್ಣನೇ ಅನುಭವಿಸಿದ್ದಾನೆ. ತುಂಬ ಕಷ್ಟಪಟ್ಟಿದ್ದಾನಮ್ಮ. ಅದಕ್ಕೆ ನಿನ್ನ ಮೇಲೆ ಸ್ವಲ್ಪ ಸಿಟ್ಟಿರ್ಬೋದೇನೋ, ಸ್ವಲ್ಪ ಖಾರವಾಗಿ ಮಾತಾಡ್ತಾನೆ. ನೀನು ಅದಕ್ಕೇನು ಬೇಜಾರು ಮಾಡ್ಕೋಬೇಡ. ಅವನಿಗೂ ಒಂದಲ್ಲ ಒಂದಿನ ಅರ್ಥ ಆಗತ್ತೆ, ಎಲ್ಲ ಸರಿ ಹೋಗತ್ತಮ್ಮ. ಇಲ್ಲ ಕಂದ, ಖಂಡಿತ ಇಲ್ಲ. ನೋಡಿದ್ರ ಅತ್ತೆ, ನಿಮ್ಮ ಮಗಳು ಲೋಕಜ್ಞಾನಿ ಆಗ್ಬಿಟ್ಟಿದ್ದಾಳೆ. ಪಾರು, ಎಷ್ಟೇ ಆಗ್ಲಿ ಇವಳು ನನ್ನ ಕಂದ. ನನಗೆ ಶಾಸ್ತ್ರಕ್ಕೆ ಹೂ ತರೋದಕ್ಕೆ ಹೇಳಿದ್ದಾರೆ, ನಾನು ಹೋಗಿ ತಂದ್ಬಿಡ್ತೀನಿ.